ಓಂ ಶಾಂತಿ. ಜ್ಯೋತಿರ್ಲಿಂಗಂ ಶಿವಪರಮಾತ್ಮ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು, ಮುರಳಿಯ ಮುಖ್ಯ ಸಾರಾಂಶ, ಮುರಳಿಯ ಮುಖ್ಯ ಜ್ಞಾನ ಬಿಂದುಗಳು. ಮುಖ್ಯ ಜ್ಞಾನ ರತ್ನಗಳು ಶೀರ್ಷಿಕೆ: ನಾವು ಶ್ರೀಮತದ ಮೂಲಕ ಸ್ವರ್ಗ ಸ್ಥಾಪನೆ ಮಾಡುತ್ತಿರುವ ಭಾಗ್ಯಶಾಲಿಗಳು. ಜ್ಞಾನ ರತ್ನಗಳು: ನಾವು ಈಗ ಶ್ರೀಮತದಂತೆ ಸತ್ಯುಗಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ. ಯಾರು ವಿಕಾರಗಳಲ್ಲಿ ಬಿದ್ದು ಛೀ ಆಗಿ ಮತ್ತೆ ಕ್ಲಾಸಿನಲ್ಲಿ ಕುಳಿತುಕೊಳ್ಳುತ್ತಾರೆ, ಅವರಿಗೆ ಜ್ಞಾನ ಜೀರ್ಣವಾಗುವುದಿಲ್ಲ. ಕಾಮವೇ ಮಹಾಶತ್ರು, ಅದನ್ನು ಗೆಲ್ಲದವರು ಇತರರಿಗೆ ಭಗವಾನ್ ವಾಚ್ ಹೇಳಲು ಸಾಧ್ಯವಿಲ್ಲ. ನಾವು ದೇವಿ ದೇವತಾ ಧರ್ಮದವರು 84 ಜನ್ಮಗಳನ್ನು ಭೋಗಿಸಿ ಈಗ ಸಂಗಮ ಯುಗದಲ್ಲಿ ಇದ್ದೇವೆ. ಸಂಗಮ ಯುಗದ ಮಹಿಮೆ ಯಾರಿಗೂ ಗೊತ್ತಿಲ್ಲ, ಇದು ಕೇವಲ ನಮ್ಮ ಮಕ್ಕಳಿಗೆ ಮಾತ್ರ. ಶಿವತಂದೆ, ತಂದೆ, ಶಿಕ್ಷಕ, ಸದ್ಗುರು 3 ರೂಪದಲ್ಲಿಯೂ ಬಂದು ಕಲಿಸುತ್ತಾರೆ. ಶಾಸ್ತ್ರಗಳಲ್ಲಿ ಸತ್ಯವಿಲ್ಲ, ತಂದೆ ಸಾರವನ್ನು ಮಾತ್ರ ತಿಳಿಸುತ್ತಾರೆ. ಈ ವಿದ್ಯೆ 21 ಜನ್ಮಗಳಿಗಾಗಿ ಕೆಲಸಕ್ಕೆ ಬರುತ್ತದೆ, ವ್ಯರ್ಥವಾಗುವುದಿಲ್ಲ. ದೇಹಿ ಅಭಿಮಾನ ತೊರೆದು ಯೋಗದಲ್ಲಿ ನೆನಪನ್ನು ಹೆಚ್ಚು ಮಾಡಬೇಕು. ಹಳೆಯ ಪ್ರಪಂಚ ದೊಂದಿಗೆ ಮನಸ್ಸು ಇಡಬಾರದು, ಅದು ಸ್ಮಶಾನ ಸಮಾನ. ನಾವು ಈಗ ನರಕದಿಂದ ಸ್ವರ್ಗಕ್ಕೆ ತೆರಳುತ್ತಿದ್ದೇವೆ. ಲಕ್ಷ್ಮೀ ನಾರಾಯಣರ ರಾಜ್ಯ, ಒಂದು ಧರ್ಮ, ಒಂದು ಭಾಷೆ, 100% ಸುಖ ಶಾಂತಿ. ನಾವು ಇದೇ ರಾಜ್ಯವನ್ನು ಪುನಃ ತಂದೆಯ ಮೂಲಕ ಸ್ಥಾಪನೆ ಮಾಡುತ್ತಿದ್ದೇವೆ. ಮಾತೆಯರ ಸಂಘಟನೆ ಬಲವಾಗಿರಬೇಕು. ನಾರಿಯಿಂದ ಲಕ್ಷ್ಮಿಯಾಗುವ ನಶೆ ಇರಲಿ. ಪ್ರಪಂಚದಲ್ಲಿ ಎಲ್ಲ ಧರ್ಮಗಳು ದ್ವಾಪರ ಕಲಿಯುಗದಲ್ಲಿ ಬಂದವು. ನಮ್ಮ ಧರ್ಮವೇ ಮೊದಲದ್ದು. ಈಗ ಭಾರತ ನರಕದ ಸ್ಥಿತಿಯಲ್ಲಿದೆ, ಆದರೆ ಭಾರತವಾಸಿಗಳೇ ವಿಶ್ವ ಮಾಲೀಕರಾಗಿದ್ದೀರಿ. ರಾಮ ಸೀತೆಯರಾಗುವುದರಲ್ಲ, ನರನಿಂದ ನಾರಾಯಣನಾಗುವುದು ನಮ್ಮ ಲಕ್ಷ್ಯ. ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಇಟ್ಟರೆ ಸತ್ತಂತೆ, ಜನ್ಮ ಜನ್ಮಾಂತರಕ್ಕೂ ನಷ್ಟ. ಸದ್ಗುರು ಒಬ್ಬರೇ, ಶಿವತಂದೆ, ಇತರರು ಉದ್ಧಾರ ಮಾಡಲಾಗುವುದಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಒಂದು ಜನ್ಮ ಪವಿತ್ರರಾಗಿರಿ, ನಂತರ ಸದಾ ಕಾಲ ಪವಿತ್ರರಾಗುತ್ತೀರಿ. ಲಕ್ಷ್ಮೀನಾರಾಯಣರ ಚಿತ್ರ, ಏಣಿಯ ಚಿತ್ರ ಪ್ರಚಾರದ ಉತ್ತಮ ಸಾಧನೆ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸ್ವರ್ಗ ಸ್ಥಾಪನೆಯ ಘೋಷಣೆ. ನೆನಪು ಮತ್ತು ಸೇವೆಯ ಮೂಲಕ ಪಾಪಗಳನ್ನು ಮುಗಿಸಬೇಕು. ನಾವೀಗ ವಿಶ್ವ ಮಾಲೀಕರಾಗುವ ನಶೆಯಲ್ಲಿ ಇರಬೇಕು. ಅನ್ಯರ ಕಲ್ಯಾಣ ಮಾಡಿದಾಗ ನಮ್ಮ ಕಲ್ಯಾಣವಾಗುತ್ತದೆ. ಇದು ದಯಾ ಹೃದಯಗಳ ಮಾರ್ಗ. ಮುರಳಿಯ ಮುಖ್ಯ ಸಾರಾಂಶ: ತಂದೆಯು ಹೇಳುತ್ತಾರೆ, ಮಕ್ಕಳೇ ನೆನಪಿರಲಿ, ನೀವು ಶ್ರೀಮತದ ಮೂಲಕ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೀರಿ. ಈ ವಿದ್ಯೆ ಅತಿ ಸಹಜ. ಕೇವಲ ತಂದೆಯನ್ನು ನೆನಪಿಸಿಕೊಳ್ಳಿ. ವಿಕಾರಗಳಿಂದ ದೂರವಿರಿ. ಕಾಮವೇ ಮಹಾಶತ್ರು, ಅದನ್ನು ಗೆಲ್ಲದವರು ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಇಟ್ಟರೆ ನರಕಕ್ಕೆ ಬೀಳುತ್ತೀರಿ. ನಿಮ್ಮ ಗುರಿ ಲಕ್ಷ್ಮೀನಾರಾಯಣರ ರಾಜ್ಯ, ಒಂದೇ ಧರ್ಮ, ಒಂದೇ ಭಾಷೆ, 100% ಸುಖ ಶಾಂತಿ ಪವಿತ್ರತೆ. ಈ ನಶೆಯಲ್ಲಿರಿ ಮತ್ತು ಸೇವೆಯಲ್ಲಿ ತೊಡಗಿರಿ. ವರದಾನ: ತಪಸ್ವಿ ಸ್ವರೂಪದ ಮೂಲಕ ಮಾಸ್ಟರ್ ವಿಧಾತ ಭವ. ಸೂರ್ಯನಂತೆ ನಿಮ್ಮ ತಪಸ್ಸಿನ ಕಿರಣಗಳು ಇತರರಿಗೆ ಪ್ರಾಪ್ತಿ ಅನುಭವ ಮಾಡಿಸಲಿ. ಸ್ಲೋಗನ್: ಸ್ವಯಂ ನಿರ್ಮಾಣ ಮಾಡಿ ಇತರರಿಗೆ ಮಾನ್ಯತೆ ಕೊಡಿ, ಇದೇ ಸತ್ಯ ಪರೋಪಕಾರ. ಅವ್ಯಕ್ತ ಸೂಚನೆ: ಈಗ ಪ್ರೀತಿಯ ಅಗ್ನಿಯನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಸಂಘಟಿತ ಲೈಟ್ ಹೌಸ್ಗಳಾಗಿರಿ. ಓಂ ಶಾಂತಿ.